ಹಲೋ ಆಲ್. ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಮಿಲೆಟ್ಸ್ ಹಾಕಿ ಮಸಾಲೆ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಟೇಸ್ಟಿಯಾಗಿರುತ್ತೆ, ಹಾಗೆಯೇ ವೆಯ್ಟ್ ಲಾಸ್ಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಅರ್ಧ ಕಪ್ನಷ್ಟು ನವಣೆ ಅಂದರೆ ಫಾಕ್ಸ್ಟೇಲ್ ಮಿಲೆಟ್ನ ಒಂದು ಬೌಲ್ಗೆ ಹಾಕ್ಕೊಂಡು ನೀರಿನಲ್ಲಿ ಚೆನ್ನಾಗಿ ಒಂದು 3-4 ಸಲ ತೊಳೆದುಬಿಟ್ಟು ಅದಕ್ಕೆ ಹೊಸ ನೀರು ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ನೆನೆಯೋಕೆ ಇಡ್ತಾ ಇದ್ದೀನಿ. ಇದು ನೆನೆಯೋಷ್ಟೊತ್ತಿಗೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ಎಲ್ಲ ಹಾಕ್ಕೊಳ್ಳೋಷ್ಟೊತ್ತಿಗೆ ಇದು ನೆಂದರೆ ಸಾಕು. ಅಷ್ಟು ತುಂಬ ಹೊತ್ತೇನು ನೆನೆಸೋ ಅವಶ್ಯಕತೆ ಇಲ್ಲ, ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ಸೊ ಇವಾಗ ನಾನು ಎಲ್ಲ ತರಕಾರಿಗಳನ್ನೂ ತೊಗೊಂಡಿದ್ದೀನಿ. ಒಂದು ಅರ್ಧ ಕ್ಯಾಪ್ಸಿಕಮ್ಮು, ಒಂದು 8 ಬೀನ್ಸು, ಒಂದು ದೊಡ್ಡ ಕ್ಯಾರೆಟು, ಇದನ್ನೆಲ್ಲ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ್ಯಾವ ತರಕಾರಿ ಇಷ್ಟನೋ ಅದನ್ನೆಲ್ಲ ನೀವು ಹಾಕೋಬೋದು. ಹಾಗೆಯೇ ಒಂದು ಅರ್ಧ ಸೀಮೆ ಬದನೆಕಾಯಿನ ಕೂಡ ಸಿಪ್ಪೆ ತೆಗೆದ್ಬಿಟ್ಟು ಇದನ್ನು ಕೂಡ ಉದ್ದುದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ, ಬೀಜ ತೆಗೆದ್ಬಿಟ್ಟು. ಇನ್ನು ಸೋರೆಕಾಯಿ ಇದ್ದರೆ ಸೋರೆಕಾಯಿ ಹಾಕೋಬೋದು, ಆಮೇಲೆ ಹೂಕೋಸಿದ್ರೆ ಅದಿಷ್ಟ ಇದ್ದರೆ ಅದನ್ನು ಕೂಡ ನೀವು ಹಾಕೋಬೋದು. ನಿಮಗೆ ಯಾವ್ಯಾವ ತರಕಾರಿಗಳು ಇಷ್ಟನೋ ಅದನ್ನೆಲ್ಲ ನೀವು ಹಾಕೋಬೋದು. ಇದಕ್ಕೆ ನಾನು ಈರುಳ್ಳಿ ಹಾಕಿಲ್ಲ, ನೀವು ಬೇಕಿದ್ರೆ ಈರುಳ್ಳಿನೂ ಕೂಡ ಹಾಕೋಬೋದು. ಈರುಳ್ಳಿ ತಿನ್ನಲ್ಲ ಅನ್ನೋರು ಇದನ್ನು ಟ್ರೈ ಮಾಡ್ಬೋದು, ಈ ರೆಸಿಪಿನ. ಬೆಳ್ಳುಳ್ಳಿ ಇಷ್ಟಪಡದೇ ಇರೋರು ಶುಂಠಿನ ಹಾಕೋಬೋದು. ಸೊ ಇವಾಗ ಇದು ತರಕಾರಿಗಳನ್ನೆಲ್ಲ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನವಣೆ ಇಲ್ಲ ಅಥವಾ ಬೇರೆ ಯಾವುದಾದ್ರು ಮಿಲೆಟ್ಸ್ ಇದ್ದರೆ ಅದನ್ನು ಕೂಡ ನೀವು ಹಾಕೋಬೋದು, ಇಲ್ಲಾಂದರೆ ಗೋಧಿ ನುಚ್ಚಿದ್ರೆ ಅದರಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾರ್ಯಾರಿಗೆ ರಾತ್ರಿ ಹೊತ್ತು ಅನ್ನ ತಿನ್ನೋಕೆ ಇಷ್ಟ ಇಲ್ಲ ಅಂತಿರೋ ಈ ಥರ ಮಾಡಿಕೊಂಡು ತಿನ್ಬೋದು. ಇವಾಗ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಸೊ ನಾನು ಕುಕ್ಕರ್ ಇಡ್ತಾ ಇದ್ದೀನಿ. ಇದನ್ನು ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡೋದು, ಈಸಿಯಾಗಿ ಮಾಡ್ಕೋಬೋದು. ಕುಕ್ಕರು ಬಿಸಿ ಆಗೋಷ್ಟೊತ್ತಿಗೆ 2 ಟೊಮ್ಯಾಟೊನ ನಾನು ಮಿಕ್ಸರ್ಗೆ ಹಾಕ್ಕೊಂಡು ಪ್ಯೂರೆ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮ್ಯಾಟೊನ ಬಳಸಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನೀರೇನು ಹಾಕೋದು ಬೇಕಿಲ್ಲ, ಹಾಗೆ ನುಣ್ಣಗೆ ರುಬ್ಕೊಂಡ್ರೆ ಸಾಕು. ಕುಕ್ಕರು ಬಿಸಿಯಾಗಿದೆ. ಇದಕ್ಕೆ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು ಹಸಿಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಹಾಗೆಯೇ ಒಂದು 8 ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಜಜ್ಜಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಶುಂಠಿ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಇದನ್ನ ಒಂದು 2 ನಿಮಿಷ ಬಾಡಿಸ್ಕೊಂಡು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಎಲ್ಲ ತರಕಾರಿಗಳನ್ನೂ ಹಾಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು 1/4 ಕಪ್ನಷ್ಟು ಬಟಾಣಿನ ಕೂಡ, ಹಸಿ ಬಟಾಣಿನ ಹಾಕೋತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಒಂದು 2-3 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ತುಂಬ ಬೇಗ ಆಗುತ್ತೆ ಇದು, ಏನೂ ಕಷ್ಟ ಪಡಬೇಕಾಗಿಲ್ಲ. ಆ್ಯಂಡ್ ಹೊಟ್ಟೆಗೆ ಕೂಡ ತುಂಬ ಹಿತವಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ಇದಕ್ಕೆ ನಾನು ಒಂದು 1/4 ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು, ತುಂಬ ಹೊತ್ತೇನು ಬೇಕಿಲ್ಲ. ಒಂದು 2 ನಿಮಿಷ ಹುರಿದ್ಬಿಟ್ಟು ಇದಕ್ಕೆ ಟೊಮ್ಯಾಟೊ ಪ್ಯೂರೆನ ನಾನು ಹಾಕೋತಾ ಇದ್ದೀನಿ. ಟೊಮ್ಯಾಟೊ ಪ್ಯೂರೆ ಹಾಕಿದ್ಮೇಲೆ ಒಂದು 2 ನಿಮಿಷ ಮತ್ತೆ ಹುರ್ಕೋಬೇಕು. ಇದನ್ನು ಸ್ವಲ್ಪ ಮಸಾಲೆ ಎಲ್ಲ ಟೊಮ್ಯಾಟೊಗೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಬೇಕಿದ್ದರೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 2 ನಿಮಿಷ ನೀವು ಇದನ್ನು ಹಾಗೆ ಬೇಯೋಕ್ಕೆ ಇಡ್ಬೋದು. ಇಲ್ಲ ಅಂದರೆ ಹೀಗೆ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಕೈ ಆಡಿಸ್ಬಿಟ್ಟು ಆಮೇಲೆ ಇದಕ್ಕೆ ಇದನ್ನು ಹಾಕ್ಕೊಂಡ್ರೆ, ನವಣೆಯನ್ನು ಹಾಕ್ಕೊಂಡ್ರೆ ಆಯಿತು. ನೀರು ಚೆಲ್ಬಿಟ್ಟು ನವಣೆನ ಮಾತ್ರ ಹಾಕೋತಾ ಇದ್ದೀನಿ, ನೆನೆಸಿರೋ ನೀರು ಹಾಕ್ತಾಯಿಲ್ಲ ಇದಕ್ಕೆ. ಅದೇ ನೀವು ನವಣೆ ಬದಲು ಗೋಧಿ ನುಚ್ಚು ಅಥವಾ ಬೇರೆ ಮಿಲೆಟ್ಸ್ ಯೂಸ್ ಮಾಡಿದರೆ ಅದನ್ನು ಈ ಟೈಮಲ್ಲಿ ಹಾಕೋಬೋದು. ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಹಾಕೋಬೋದು. ನಾನಿಲ್ಲಿ ಅರ್ಧ ಕಪ್ ನವಣೆಗೆ 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ನೀರಾಗಬೇಕು ಅಂದರೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕೋಬೋದು. ಡಯಾಬಿಟಿಸ್ ಇರೋರಿಗೆಲ್ಲ ಇದು ತುಂಬ ಒಳ್ಳೆಯದು, ಬೇಗ ಆಗುತ್ತೆ, ತುಂಬ ಹೊತ್ತೇನು ಹಿಡಿಯೋದಿಲ್ಲ. ಒಂದು 10-15 ನಿಮಿಷದಲ್ಲಿ ನೀವು ಇದನ್ನು ಆರಾಮಾಗಿ ಮಾಡ್ಬೋದು. ಸೊ ಎಲ್ಲ ಇವಾಗ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ ಕುಕ್ಕರ್ ಮುಚ್ಚಿಬಿಟ್ಟು ಸಣ್ಣೂರಿನಲ್ಲಿ ನಾನು ಇದನ್ನು 2 ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ. ತುಂಬ ಏನು ಬೇಯಿಸೋ ಅವಶ್ಯಕತೆಯೂ ಇಲ್ಲ, ಒಂದು 2 ವಿಸಿಲಷ್ಟು ಬರೋಷ್ಟು ಬೇಯಿಸ್ಕೊಂಡ್ರೆ ಸಾಕು. ಇದನ್ನು ನೀವು ರೈತ ಜೊತೆ ಬೇಕಾದರೂ ತಿನ್ಬೋದು, ಇಲ್ಲ ಹಾಗೆ ಮೊಸರು ಹಾಕ್ಕೊಂಡು ತಿನ್ಬೋದು, ಇಲ್ಲ ಅಂದರೆ ಕಿಚಡಿ ಥರ ನೀವು ನೀರಾಗಿ ಮಾಡಿಕೊಂಡು ಹಾಗೇನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಿಲೆಟ್ಸ್ ಯೂಸ್ ಮಾಡೋದ್ರಿಂದ. ನೋಡಿ ಇವಾಗ ಕುಕ್ಕರ್ ಕೂಗಿ ಆರಿದ್ಮೇಲೆ ನೀವು ತೆಗೆದು ನೋಡಿದ್ರೆ ಚೆನ್ನಾಗಿ ಬೆಂದಿದೆ ನವಣೆ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಯಾವ್ಯಾವ ತರಕಾರಿ ಇಷ್ಟನೋ ಅದನ್ನೆಲ್ಲ ಹಾಕೋಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ಎಷ್ಟು ತರಕಾರಿ ಬಳಸ್ತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಸೊ ಇದನ್ನು ನಾನು ರೈತ ಜೊತೆ ಸರ್ವ್ ಮಾಡಿದ್ದೀನಿ. ರಾತ್ರಿ ಹೊತ್ತು ಅನ್ನ ತಿನ್ನೋಲ್ಲ ಅನ್ನೋರು ಅಥವಾ ಡಯಾಬಿಟೀಸ್ ಇರೋರು ಈ ಥರ ಮಾಡ್ಕೊಂಡು ತಿಂದರೆ ಹೊಟ್ಟೆಗೆ ತುಂಬ ಹಿತವಾಗಿರುತ್ತೆ. ಮಸಾಲೆನೂ ತುಂಬ ಕಡಿಮೆ ಹಾಕಿರೋದ್ರಿಂದ ಏನೂ ನಿಮಗೆ ಹಿಂಸೆ ಆಗಲ್ಲ, ಮಕ್ಕಳಿಗೆ ಕೂಡ ಕೊಡ್ಬೋದು.
ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ಹೇಳಿ.